ಬೆಳಗ್ಗೆ ನನ್ನ ಎದ್ದು ಏನು ಮಾಡಿ ಅಂತ ಕೆಲಸ ಮಾಡಾಕತ್ತೇನೆ ನೋಡ್ರಿ. ಉಂಡೆ ಮಾಡೋರು ಕೆಲಸ ಮಾಡಾಕತ್ತೇನೆ. ಇದು ರವೆ ಒಂದು ಸ್ವಲ್ಪ ಭಾಳ ದಿನದ ಇತ್ತಿದ್ದ, ಅಂದ್ರೆ ಚಲೋ ಐತಿ, ಮತ್ತೇನು ಆಗಿರ್ಕಿಲ್ಲ. ನಾನು ಅದು ಉಪ್ಪಿಟ್ಟು ಮಾಡ್ಬೇಕಂತಂದ್ರೆ ಉಪ್ಪಿಟ್ಟು ಮಾಡಿರ್ಕಿಲ್ಲ. ಹಂಗೆ ಸ್ವಲ್ಪ ಒಂದೀಟ ಐತಿ, ಭಾಳ ಏನಿಲ್ಲ, 35 ಗ್ರಾಮ್ ಅಷ್ಟೇ ಐತಿದ. ಈಗ ಇದಕ್ಕೆ 40 ಗ್ರಾಮ್ ಸಕ್ಕರೆ ತೊಗೊಂಡು ನಾನು ಉಂಡಿನ ರೆಡಿ ಮಾಡ್ತೀನಿ. ತುಪ್ಪ ಹಾಕಿ ಮಸ್ತ್ ಪಕ್ಕಿ ಹುರ್ಕೊಂಡೇನಿ. ಈಗ ಹೆಂಗೆ ಮಾಡ್ತೇನೆ ಅಂಥೇಳಿ ನಿಮ್ಮ ಜೊತೆ ತೋರಿಸ್ತೀನಿ. ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ? ಆರಾಮದಿರಿ? ನಾನು ಈ ಗ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರೂಟೀನ್ ಹೆಂಗಿರ್ತದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕೆಲಸ ಅಂದ್ರೆ ಸಿಕ್ಕಾಪಟ್ಟಿ ಇದಾವ, ನೋಡೋಣ ಅಂತ ಯಾವ್ದೆಲ್ಲ ಶೇರ್ ಮಾಡ್ಕೊಳ್ಬೇಕಾರೆ ಅಂತೇಳಿ. ರೊಟ್ಟಿ ಮಾಡ್ಬೇಕಂದ್ರೆ ಹಿಟ್ಟಿಲ್ಲ, ಗಿರ್ನಿಯೊಳಗೆ ಜೋಳ ಹಿಟ್ಟನ ಒಂದು 3 ದಿನ ಆತ. ಅವ್ರು ಹಾಕಿಟ್ಟಾರ, ನಾವು ಬಡಬರ್ಗೆ ಗಿರ್ನಿ ಹಾಕ್ಸೋದು. ಇವರೆಲ್ಲರೂ ಏನು ಮಾಡ್ತಾರ, ಹೋಗಿರ್ತಾರ, ಅದ್ರ ಹಿಟ್ಟ ತರಂಗಿಲ್ಲ, ಮರ್ತ್ ಬರಾಕತ್ತಾರ. ಹಾಗಾಗಿ ಈಗ ರೊಟ್ಟಿ ಮಾಡಕ್ಕೆ ಇಟ್ಟಿರಲಿಲ್ಲ. ಸಂಜೆನೇ ಚಪಾತಿ ನಾದಿಟ್ಟಿದ್ದು, ಚಪಾತಿ ಮಾಡಲಿಲ್ಲ. ಸಂಜೆನೇ ಸ್ವಲ್ಪ ಬಿಸಿ ಜೋಳದ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಮಾಡಿದ್ದು. ಹೀರೆಕಾಯಿ ಪಲ್ಯ ಅಂದ್ರೆ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದ್ರೆ ಖುಷಿ ಆಯ್ತು ನನಗೆ. ನಮ್ಮ ದೇವಿನೂ ಸಹಿತ 3 ಜನ ಅಲ್ಲ ನಾವು ಊಟ ಮಾಡೋದು, 3 ಜನ ಭರ್ಜರಿಯಾಗಿ ಊಟ ಮಾಡಿದ್ವಿ. ಈಗ ಒಂದು ಸ್ವಲ್ಪ ಅದಟ್ಟು ಪಲ್ಯ ಐತಿ. ಈಗ ಚೌಳಿಕಾಯಿ ಪಲ್ಯ ಮತ್ತು ಚಪಾತಿ ಐತೈತಲ್ಲ, ಚಪಾತಿನೂ ಮಾಡ್ಕೊಂಡ್ರ ಅಂತ ಹೇಳಿ. ಅದಕ್ಕಿಂತ ಮೊದಲ ಇನ್ನೂ ಜಳಕ ಮಾಡಿಲ್ಲ, ನಾನು ಬಾಂಡೆ ಒಂದು ಹೊರಗಿಟ್ಟೇನಿ. ಒಂದಿಟ ರವೆ ಇತ್ತಿದ, ಹಂಗೆ ಕಣ್ಣಿಗೆ ಬಿತ್ತ. ಕಣ್ಣಿಗೆ ಬೀಳೋಣಂತಲೇನ ಮೊನ್ನೆ ಊರಿಗೆ ಹೋಗ್ಬೇಕಾದ್ರೆ, ನಮ್ಮ ಅಪ್ಪನಂತೆ ಹೋಗ್ಬೇಕಾದ್ರೆ ರವೆ ಉಂಡೆ ಕಟ್ಟಿ ತೊಗೊಂಡು ಹೋಗಿದ್ನಿ. ಇಷ್ಟು ಅಪ್ಪಗೆ ಓದಿದ್ನಿ, ಇಲ್ಲಿ ಮನ್ಯಾಗ ಇಟ್ಟಿರ್ಕಿಲ್ಲ, ಎಲ್ಲರಿಗೂ ಅದನ್ನು ಬರೋಂಗಷ್ಟ ಇಟ್ಟಿದ್ದು ನಾನು. ಅಲ್ಲವರು ಹೊಲ್ದಾಗ ಇರ್ತಾರಲ್ಲ, ತಿಂತಾರಂತೇಳಿ. ಹಾಗಾಗಿ ಒಂದು ಸ್ವಲ್ಪ ಇತ್ತಲ್ಲ, ಉಪ್ಪಿಟ್ಟು ಮತ್ತು ಸೀರಾ ಏನಾದರೂ ಮಾಡಿದ್ರೆ ನಡೀತಿತ್ತ. ನಾನು ಇದು ಚುರ್ಮ ರೆಡಿ ತಂದಾರ ನಮ್ಮ ಮನೆಯವರ, ಇದನ್ನ ಉಂಡೆ ಮಾಡಿಟ್ರಾತಂತ ಹೇಳಿ ಉಂಡೆ ಮಾಡಕ್ಕೆ ತುಪ್ಪ ಹಾಕಿ ಹುರ್ಕೊಂಡೇನಿ. ಈಗ ಆ ವಿಧಾನ ಈ ವಿಧಾನ ಅಂತೇಳಿ ಇದನ್ನು ಮಾಡ್ತಾರಲ್ಲ, ಬಟ್ ಹಾಗೆಲ್ಲ ಮಾಡೋದ ಟ್ರೆಡಿಷ್ನಲ್ ಸ್ಟೈಲಲ್ಲಿ ನಾವು ಏನು ಮಾಡ್ತೇವಲ್ಲ ಅದು ಕರೆಕ್ಟಾಗಿರ್ತೈತಿ ಮತ್ತು ಆರೋಗ್ಯದ ಸಹಿತ ಒಳ್ಳೆಯದು. ಈಗೆಲ್ಲ ನಾವು ಇನ್ಸ್ಟಂಟಾಗಿ ಹಂಗೆ ಹಿಂಗೆ ಅಂತೇಳಿ ಮಾಡ್ತಾರಲ್ಲ, ಬಟ್ ಅದು ಅಷ್ಟೊಂದು ಹೊಟ್ಟೆಗೆ ಇದು ಆಗಂಗಿಲ್ಲ, ಹೊಟ್ಟೆಗೆ ಹತ್ತಂಗಿಲ್ಲ ಅಂತ. 35 ಗ್ರಾಮ್ ಇವು ರವೆ ಐತಿ, 40 ಗ್ರಾಮ ನಾನು ಸಕ್ಕರೆ ತೊಗೊಂಡೇನಿ. ಈಗ ಇದನ್ನು ನಿಮ್ಗೆ ಕ್ಲೋಸಪ್ ಅಲ್ಲೇ ತೋರಿಸ್ತೇನೆ ರೀ, ಅಂದ್ರೆ ಬರ್ತಕೈತಿ. ಅಯ್ಯೋ ದೇವ್ರಿ, ನಾನು ನೀರು ಹಾಕೋದನ್ನು ಸಕ್ರೆ ಎಷ್ಟು ನಾ ಹಾಗೆ ಒದ್ರಾಗತ್ತೇನೆ. ಅದನ್ನು ಬಂದಿಟ್ಟು ಸಕ್ರೆ ತೊಯ್ಯೋಷ್ಟು ನೀರು ಹಾಕೊಂಡೆ ನಾನು. ಅಳತೆ ಪ್ರಕಾರ ಅಂತ ಏನು ಹಾಕಿಲ್ಲ, ಇದೈತಲ್ಲ ಇದರಲ್ಲೇ ಹಂಗೆ ನೀರು ಹಾಕೇನೆ ನಾನು. ಈಗ ನಾವು ಒಂದು ಅಳತೆಯಲ್ಲಿ ನಾವು ತೋರಿಸಿದ್ದೀವಿ ಅಂದ್ರೆ ನೀವು ಮಾಡೋ ಅಳತೆ ಹೆಚ್ಚು ಕಡಿಮೆ ಇರ್ತೈತಲ್ಲ. ಹಾಗಾಗಿ ಏನಕ್ಕೈತೆ ಅಂತಂದ್ರೆ ಅಳತೆ ಹೆಚ್ಚು ಕಡಿಮೆ ಆದಾಗ ನೀರು ಹಾಕ್ಕೊಳ್ಳೋದನ್ನು ಹೆಚ್ಚು ಕಡಿಮೆ ಆಕೈತಿ. ಅವಾಗ ನಾನು ತೋರಿಸಿರೋ ಅಳತೆ ಪ್ರಕಾರ ನೀವು ಮಾಡೋಕೆ ಹೋದ್ರಿ ಅಂದ್ರೆ ಅದು ರೆಸಿಪಿ ಬರೋಂಗಿಲ್ಲ. ಹಾಗಾಗಿ ಇದು ರವೆ ಐತಿ ಇದಾಗಿದ್ದದ ಕಪ್ಪಂದು. ಹಾಗಾಗಿ ನೀವು ಏನಿಲ್ಲ, ಸಕ್ಕರೆ ಅಷ್ಟು ಪೂರ್ತಿ ಸಕ್ಕರೆ ತೊಯ್ಬೇಕು, ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗ್ತತಿ. ಇದನ್ನು ಹಿಂಗೆ ಕೈ ಆಡಿಸ್ಕೊತಾನೆ ಇರಬೇಕು. 1 ಎಳೆ ಪಾಕ ಬರ್ಬೇಕು ನಮಗೆ, 2 ಎಳೆ ಅಲ್ಲ, 1 ಎಳೆ ಪಾಕ. ಏನಿಲ್ಲ, ಇದು ಸಕ್ಕರೆ ಕರಗೋರ್ಗು ಹಿಂಗೆ ಕೈ ಆಡಿಸ್ಕೊಂತ ಇರೋದು, ಪಾಕ ಬರೋವರ್ಗು ಪಾಕ ಗೊತ್ತಾಗೈತಿ. ಹಿಂಗೆ ಹಿಡ್ಕೊಂಡ ಹಿಂಗೆ ಇದನ್ನ ಮಾಡಿದಾಗ ಇಲ್ಲಿ ಎಳೆ ಬರ್ಬೇಕು. ಇಲ್ಲಿ ಈ ಥರ ಕಾಣಿಸ್ತೈತಲ್ಲ, ಈ ಥರ ಎಳೆ ಬಂತಂದ್ರೆ ಅದು ಪಾಕ ರೆಡಿ ಆಗೈತಂತ ಅರ್ಥ. ರವೆ ಉಂಡೆ ಭಾಳಷ್ಟು ವಿಧಾನದಲ್ಲಿ ಮಾಡ್ಬೋದು ಇದನ್ನು, ಬಟ್ ಕರೆಕ್ಟಾಗಿ ಟ್ರೆಡಿಷ್ನಲ್ ಸ್ಟೈಲಲ್ಲಿ ಅಂತಂದ್ರೆ ನಾನು ಇದೇನು ಮಾಡೋಕತ್ತಿಲ್ಲ, ಇದು ವಿಧಾನ ನೋಡಿರಿ. ನಾವು ಹಳ್ಳಿಯವರೆಲ್ಲ, ಹಾಗಾಗಿ ಅಳತೆ ಪ್ರಕಾರ ನಮ್ಗೆ ಏನಂದ್ರೆ ಇದು ಬರಲ್ಲ. ಕರೆ ಹೇಳ್ಬೇಕಂದ್ರೆ ಏನು ರುಕ್ಮಿಣಿ ಎಷ್ಟು ಮಸ್ತ್ ಅಡುಗೆ ಮಾಡ್ತೀವಿ, ಅಳತೆ ಪ್ರಕಾರ ಬರಂಗಿಲ್ಲ ಅಂದ್ರೆ ಹೆಂಗೆ ಅಂತಂತಿರಲ್ಲ. ಯಾಕಂದ್ರೆ ಅವರು ಮಾಡೋದನ್ನು ಕಣ್ಣಳತೆ ಮತ್ತು ಕೈ ಅಳತೆಯಲ್ಲಿ. ಹಾಗಾಗಿ ನಾನು ಸಹಿತ ಕಣ್ಣಳತೆ ಮತ್ತು ಕೈ ಅಳತೆಯಲ್ಲಿ ಮಾಡೋದು. ನಾ ಅಳತೆ ಪ್ರಕಾರ ಮಾಡಿದ್ರೆ 100% ಕೆಟ್ಟಿರ್ತದ. ನನ್ನ ಫ್ರೆಂಡು ಸಹಿತ ಅಳತೆ ಪ್ರಕಾರ ಹೇಳಿ ಅಂತಿರ್ತಾಳ. ನನಗೆ ಅಳತೆ ಪ್ರಕಾರನೂ ಬರಲ್ಲ, ಹೆಂಗೋ ಒಂದು ಹೇಳಿರ್ತೀನಿ. ಪಾಪ ಅವಳು ಟ್ರೈ ಮಾಡಿರ್ತಾಳ, ಸಖತ್ತಾಗಿ ಬಂದಿರ್ತೈತಿ. ಭಾಳ ವೆರೈಟಿ ಅಡುಗೆ ಎಲ್ಲ ಮಾಡ್ತಿರ್ತಾಳೆ ಆಕೆ, ಯೂಟ್ಯೂಬ್ ಎಲ್ಲ ನೋಡಿ ಸರ್ಚ್ ಮಾಡ್ಕೊಂಡು. ಈ ಸಕ್ಕರೆ ಎಲ್ಲ ಕರೆಕ್ಟ್ ಹಿಂಗೆ ನಾವು ಬಿಡ್ತಿರ್ತೇವಲ್ಲ, ಈಗ ಹನಿ ಹೋಗಿರ್ತೈತೆ. ಅದ್ರ ಪಾಕ ಬಂತಂದ್ರೆ ಸ್ವಲ್ಪ ಹಿಂಗೆ ತಿಕ್ಕಾಗಿ ಇದಕ್ಕಿರ್ತೈತಿ, ಲೇಟಾಗಿ ಬೀಳ್ತಿರ್ತೈತಿ. ಆ ಟೈಮಲ್ಲಿ ಪಾಕ ಬಂದೈತೆ ಅಂಥೇಳಿ ಇದು ಶುಂಠಿ, ಏಲಕ್ಕಿ, ಲವಂಗ ಇದಿಷ್ಟು ಪೌಡರ್ ಇದೆ. ಒಣ ಶುಂಠಿ
ಇದು ನೋಡ್ರಿ ಸಕ್ಕರೆ ಕರಗೈತಿ ಕಾಣಿಸ್ತೈತಲ್ಲ. ನಾವು ಈ ಥರ ಅಲ್ಯೂಮಿನಿಯಮ್ದೊಳಗೆ ಇದನ್ನು ಅಡುಗೆ ಮಾಡ್ತೇವಲ್ಲ, ಆ ಟೈಮಲ್ಲಿ ನಾವು ಸ್ಟೀಲಿಂದ ಉಪಯೋಗಿಸ್ಕೊಳ್ಳಾರ್ದ ಈ ಥರ ಕಟ್ಗಿದು ಏನು ಬರುತ್ತಲ್ಲ, ಈ ಥರ ಕಟ್ಗೆ ಸ್ಪೂನ್ನ ನಾವು ಯೂಸ್ ಮಾಡಿದಂದ್ರೆ ಭಾಳ ಚಲೋ ನೋಡ್ರಿ. ಕಾಣಿಸ್ತತಿಲ್ಲ. ಇದು ಒಂದೇಳೆ ಪಾಕ ಬಂದರೆ ಇನ್ನು ರವೆ ಹಾಕಿ ತಿರ್ಕೊಂಡು ಬಿಡೋದು ಅಷ್ಟೇ ನೋಡ್ರಿ. ದ್ರಾಕ್ಷಿನ ತುಪ್ಪದಲ್ಲಾದ್ರೂ ಹುರಿದು ಹಾಕೋಬೋದು, ಇಲ್ಲಾಂದ್ರೆ ಪಾಕದಲ್ಲಿ ಹಂಗಾದ್ರೂ ಹಾಕಿದ್ರೆ ನಡೀತೈತಿ. ನಾನು ದ್ರಾಕ್ಷಿ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ನಿ, ಹಂಗೆ ಹಿಡ್ಕೊಳ್ಳಿಲ್ಲ. ಬಟ್ ಯಾಕೋ ಹಾಕ್ಬೇಕಂತ ಅನ್ಸಾಗೈತೆ ಲಾಸ್ಟ್ ಮೂಮೆಂಟಲ್ಲಿ. ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನಾನು, ಸ್ವಲ್ಪ ಪಾಕದಲ್ಲ ಫಸ್ಟ್ ಹಾಕೊಂಡ್ಬಿಡ್ತೇನೆ. ಮತ್ತು ಒಣ ಕೊಬ್ಬರಿ ರೀತಿ ಹಾಕ್ತಾರೆ. ಒಣ ಕೊಬ್ಬರಿ ಹಾಕ್ಬಾರ್ದು. ನಾವು ಜಾಸ್ತಿ ದಿನ ಇಟ್ಟಿವಿ ಅಂದ್ರೆ ಏನಕ್ಕೆ ಅಂದರೆ ಇವು ರವೆ ಉಂಡೆ ಒಳಗೆ ಕೆಳತಾವ, ಬೂಸ್ ಬರ್ತಾವೆ. ಹಾಗಾಗಿ ಒಣ ಕೊಬ್ಬರಿ ಹಾಕ್ಬಾರ್ದು. ಇಲ್ಲೇ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ರೆ ಲೈಟ್ ಹಚ್ಚುವ ದೊಡ್ಡದು ಹಚ್ಚ. ಮಾವಿನಕಾಯಿ ಕಟ್ ಮಾಡಿಟ್ಟೆ, ಉಪ್ಪಿನಕಾಯಿ ಹಾಕಿದ್ರೆ ಆತಂತ ಹೇಳಿ ಇಲ್ಲೇ ಮೊನ್ನೆ ಹಾಕಿಟ್ಟೆ ನೋಡ್ರಿ. ಇಲ್ಲೊಂದಿಷ್ಟದಾವು, ಇನ್ನೊಂದು ಡಬ್ಬಿ ಒಳಗೆ ಹಾಕಿಟ್ಟೆ. ಏನೋ ವಾಸನೆ, ತುಪ್ಪದ ವಾಸನೆ ಬರಾಕತ್ತಲ್ಲ. ಉಂಡಿ ರೆಡಿ ಆಗಕತ್ತಾವು. ಇವೇನ ಅವು ಚೂಡ ಅವಲಕ್ಕಿ ಹಚ್ಚಿಡ್ಲಂತ ಹೊಟ್ಟೆ ಹಸ್ತೈತಿ. ಏನು ಮುಂಜಾತ್ಲೇನಾ ಟೈಮ್ ನೋಡ್ರ, ಈಗ ಇನ್ನೂ 8 ಆಗಿಲ್ಲ. ಹೆಂಗಾಗೈತೆ ಅಜ್ಜ? ಅದು ಪಟ್ಟಿ ಇದು ಇನ್ನಟ್ಟು ಅಗಲ್ ಬರ್ಬೇಕಿತ್ತು. ಇಲ್ಲಿ ಕಸಿ ಹಚ್ಕೊಳ್ಳೋದ, ಇದು ಪಟ್ಟಿ ಅಗಲ್ ಬರ್ಬೇಕಿತ್ತು. ಹತ್ತಿ ಬಂದಿತ್ತು ಫಸ್ಟ್ ಟೈಮಲ್ಲ ಕಟ್ ಮಾಡಿದ್ದೆ. ನಾವು ಇಲ್ಲೊಂದೇ ಜಂಪರ್ ಹೊಲ್ದೆ ನೋಡ್ರಿ, ಎಷ್ಟು ಚಂದ ಆಗೈತಿ. ಹೇಯ್ ತಿನ್ಬಾರ್ದು ವೆಂಕಟೇಶ. ನೋಡ್ರಿ ಮಸ್ತ್ ಆಗೈತಲ್ಲ. ನಾಳೆ ಫೋಟೋ ಶೂಟ್ ಮಾಡೋದಿತ್ವ. ಬಂದಿಂದ ಒಂದು ಹೂವರದು ಹೋಗಿ ಕಟ್ಟ. ನಾ ಫಸ್ಟ್ ಏನು ಮಾಡಿದ್ವಿ ಅಂದರೆ ಇದನ್ನು ಹಚ್ಚಿದ್ವಿ, ಇಲ್ಲೇ ಇದನ್ನ ಕಟ್ ಮಾಡಿ ಇದ ಕಲರ್ನ ಹಚ್ಚಿದ್ವಿ ಅಲ್ಲೇ. ಬಟ್ ಈ ಕಟ್ ದೇವಿ ಏನಂತಂದ್ರೆ ಸೇಮ್ ಕಲರ್ ಆಕೈತೆ ಮಮ್ಮಿ ಅದಂತಂದ್ರೆ, ಹಂಗಾಗಿ ಮತ್ತೆ ತೆಗೆದು ಈ ಕಟ್ ಬಿಚ್ಚಿ ಹಚ್ಚಿದ್ವಿ ಒಂದು ಕಡೆ ಸ್ಲೀವಿಗೆ, ಮತ್ತು ಬಿಚ್ಚಿ ಹಚ್ಚಿದ್ವಿ. ಕಸಿ ಹಚ್ಬಿಟ್ಟು ಇದು ಯಾವ ಥರ ಅಂದ್ರೆ, ಇದು ಪಟ್ಟಿ ಅಗಲ್ ಬರ್ಬೇಕು. ಈಗ ನಾನು ನೋಡ್ಕೊಂಡು ಹೊಲಿಯೋದಲ್ಲ, ನಾನು ಸ್ವಲ್ಪ ಮೊದಲು ಇದನ್ನು ಮಾಡಲಿಲ್ಲ. ಈ ಥರ ಡಿಸೈನ್ ಈ ಥರ ಇದೆ. ನೀ ಅಲ್ಲಿ ಮುಂದೆ ಜಕ್ಕೋತಿಲ್ಲ ಹಿಂಗೆ ಜಂಪರ್, ಅಲ್ಲಾಕೆ ಹಂಗೆ ಮುಂದೆ ಜಕ್ಕೊಂಡೆ ಇಷ್ಟು ಈ ಥರ ನೋಡ್ರಿ ಡಿಸೈನ್. ಹಂಗೆ ಹಾಂ ಬಂದ್ ಮಾಡಿಬಿಡಿ, ಇನ್ನಟ್ಟು ಲೇಟ್ ಆಕೈತಿ. ಚಂದಾಗೈತಿಲ್ಲ. ಹೋಗಿ ಸರ್ಟ್ ಹಚ್ಚಿ ಫಿಟ್ಟಿಂಗ್ ಅಟ್ ಮಾಡ್ಕೊಂಡ್ರೆ ಮುಗೀತು. ಇಲ್ಲ ಫಿಟ್ಟಿಂಗ್ ಇನ್ನೊಂದು ನೀಟ್ ಹಿಡಿಬೇಕು. ಚಂದ ಬಂದಿಲ್ಲ ಎಲ್ಲ ಫಿನಿಶಿಂಗ್ ಗತಿ. ನೀ ಏನು ಮಾಡ್ತೀನಿ ನೋಡಿ, ಇನ್ನು ಬೈಸ್ಕೋತೀಯ ಕಲ್ಕೋತೀಯ. ಬಾಂಡೆ ಇಟ್ಟೆ ನೋಡ್ರಿ ಬಂದ್ಬಿಟ್ಟು. ಅಯ್ಯೋ ವೆಂಕಟೇಶ ಏನಿದೆ ಮುಂಜಾತ್ಲೆ ಮೊನ್ನೆ ಬೈದಿಲ್ಲ ಹಾಕಿ ನನ್ನ ಫ್ರೆಂಡ್. ಮುಂಜಾನೆ ಬ್ರೆಡ್ ಜಾಮ್ ತಿನ್ಬೇಡ ಅಂತ ನನ್ನ ಫ್ರೆಂಡ್ ಬೈದ್ರು ಮತ್ತು ತಿನ್ನಾಕತ್ತಾರ ನೋಡ್ರಿ. ತಿನ್ನಬಾರ್ದು, ಏನು ಹೊಟ್ಟೆ ಸಿತೈತೆ ವೆಂಕಟೇಶ. ರಾತ್ರಿ ರೊಟ್ಟಿ ತಿಂದೇವಿ. ಆಗಲೇ ನೋಡೋರ್ಗೆ ಏನು ಅಂತ ಹೇಳ್ರಿ, ಇದು ಹಿಂಗಾದ್ರೆ ಉಂಡೆ ಹೆಂಗೆ ಕಟ್ಟೋದು ಅಂಥೇಳಿ ತಡಾಕಿಲ್ಲ ಬಿಕ್ಕೊಂಬಿಡ್ತೈತಿ. ಇದು ಸ್ವಲ್ಪ ಆನ ಏರಾತಂದ್ರೆ ಮತ್ತು ಉಂಡಿನೂ ಸಹಿತ ಬರೋಂಗಿಲ್ಲ. ಈಗ ನನ್ನ ಪಟಾಪಟ ಉಂಡೆ ಕಟ್ಕೋತೇನೆ. ಕೊಬ್ಬರಿದು ಕರ್ಜಿಕಾಯಿ ಮಾಡಾಕತ್ತೆ ನಾನು. ಇಲ್ಲೊಂದು ಸ್ವಲ್ಪ ಮೊನ್ನೆ ಮಾಡಿಟ್ಟಿದ್ದ
ತುಳಿ ಹಂಗೆ ಇತ್ತದ ಅದೊಂದು ಸ್ವಲ್ಪ ಮಾಡ್ಕೊಳಕತ್ತೆ ನೋಡ್ರಿ. ಹಸಿ ಕೊಬ್ಬರಿ ಇದಲ್ಲ, ಹಂಗಾಗಿ ಇವು ಚಪಾತಿ ಹಿಟ್ಟಲ್ಲಿ ರಾಗಿ ಹಿಟ್ಟು ಕೊಡ್ಬಿಟ್ಟೈತೆ. ಅದು ಹೆಂಗೆ ಮಿಕ್ಸ್ ಮಾಡೇನಂತ ಗೊತ್ತಾಗಲ್ತು ನನಗೆ. ಇನ್ನು ಕರಿಯನಂತಲೇ ಕಲರ್ ಹೆಂಗೆ ಬರ್ತಾವಂತ ನೋಡ್ಬೇಕು. ಉಂಡೆ ಮಾಡಿ ಕಟ್ಟಿಯಲ್ಲೇ ಡಬ್ಬೆ ಒಳಗೆ ಹಾಕಿಟ್ಟೇನಿ. ಈಗ ಇವನಷ್ಟು ಕರಿಬೇಕು. ಕರ್ದು ನೋಡೋಣ್ರಿ ಏನೇನು ಹಾಕೈತೆ ಅಂತ ಮಾಡೋಣಂತ. ಅಲ್ಲಿ ಪುಟಾಣಿ ಇಟ್ಟೇನಿ. ಪುಟಾಣಿ ಚಟ್ನಿ ಅಂತೂ ಮಸ್ತ್ ಆಕೈತಿ. ಚಪಾತಿ ಬಿಸಿ ತುಪ್ಪ ಬಿಸಿ ಚಪಾತಿ ಅದ್ರ ಜೊತೆ ಚಟ್ನಿ ಹಾಕೊತಿದ್ರೆ ಸಖತ್ ರುಚಿ ಆಕೈತಿ. ಬಿಸಿ ಅನ್ನೋದ್ರ ಜೊತೆನೂ ಅಷ್ಟೇ ರುಚಿ ಆಕೈತಿ. ಹಾಗಾಗಿ ಅದನ್ನಟ್ಟು ಮಾಡೋಣ ಅಂಥೇಳಿ ತೆಗೆದಿಟ್ಟೆನಲ್ಲಿ. ಇದು ಇವ್ರೇನಪ್ಪ ಪ್ಲಾಸ್ಟಿಕ್ ಹಾಳೆಯಲ್ಲಿಟ್ಟ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಹಿಟ್ಟು ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ನಲ್ಲ, ಹಾಗಾಗಿ ಎದ್ದು ನನಗೂ ತೊಗೊಳಕ್ಕೆ ಬೇಸರಾಗಿ ಇದ್ರೊಳಗನ್ನ ಹಂಗೆ ಹಾಕಿಟ್ಟಿದ್ನಿ. ಅದ್ರ ಮರ ತುಂಬ ತುಂಬಿತ್ತು. ಇದು ಕರ್ಜಿಕಾಯಿ ಕರಿಯೋಣಂತ ಬರ್ರಿ. ಗೋಧಿ ಹಿಟ್ಟಲ್ಲಿ ರಾಗಿ ಹಿಟ್ಟು ಕುಡ್ಸೀನಿ. ಎಷ್ಟೊಂದು ನೆನಪಿನ ಶಕ್ತಿ ಇದು ನೋಡ್ರಿ. ಮೊನ್ನೆ ಚಪಾತಿ ಮಾಡಿ ಫುಲ್ಲು ಕೆಂಪು ಮತ್ತು ಇದನ್ನು ಮಾಡಿದ್ವಿ, ಏನಂತಾರೆ ಹಬೆ ಕಡುಬು ಅಂತಾರಲ್ಲ, ಮುರುಕ ಟೈಪ್ ಮಾಡಿದ್ವಿ ಇದರದನ್ನು. ಎಣ್ಣೆ ಮಸ್ತ್ ಕಾದೈತೆ ನೋಡ್ರಿ. ಸುಮ್ಮ ಯಾವಾಗ ಏನು ಮಾಡ್ಬೇಕು ಅನ್ನಿಸ್ತೈತಿಲ್ಲ ಮಾಡ್ಕೊಂಡು ತಿಂದ್ಬಿಡೋದು ನೋಡ್ರಿ. ಸ್ವೀಟ್ ಜಾಸ್ತಿ ತಿನ್ನಬಾರ್ದು ಅನ್ಕೋತೀನಿ ನಾನು. ಮತ್ತು ನೋಡೋದು ಬಿಡೋಂಗಿಲ್ಲ, ತಿನ್ನೋದು ಬಿಡೋಂಗಿಲ್ಲ. ಹಿಂಗಾಗ್ಬಿಟ್ಟೈತೆ ನೋಡ್ರಿ ನಮ್ಮದು ದಾಳಿ. ಒಣ ಕೊಬ್ಬರಿದಲ್ಲಿದ, ಹಸಿ ಕೊಬ್ಬರಿದಿದ. ಕಡಬಲ್ದು ಕರ್ಜಿಕಾಯಿ. ಇವನಿಷ್ಟು ಕರದ ಆಮೇಲೆ ಸಿಗ್ತೇನೆ ನನ್ನ ಮತ್ತೆ. ಕಲರಿಂದ ನಮ್ಗೆ ಚೇಂಜ್ ಆಗಲಿಲ್ಲ ರೀ. ಅಂದರೆ ಸಣ್ಣ ಉರಿ ಇಟ್ಟೇನಿ. ಸಣ್ಣ ಉರಿಯಲ್ಲೆಲ್ಲ ಏನು ಕರಿಯಾಕತ್ತೇನಿ. ನಾನೀಗ ಚೋಳಿಕಾಯಿ ಹುರ್ಕೊಳಕತ್ತೀನಿ. ಚೋಳಿಕಾಯಿ ಪಲ್ಯ ಮಾಡಕ್ಕಂತೇಳಿ. ಕರ್ಜಿಕಾಯಿ ಕರಿದಾದಿಂದ ಹಿಂಗೆ ಚೋಳಿಕಾಯಿ ಅದ್ರೊಳಗನ ಚೋಳಿಕಾಯಿ ಹುರ್ಕೊಂಡ್ರೆ ಆತಂತೇಳಿ. ನೀವು ಹಿಂಗೆ ಕರಿಯಾಕ ಕಬ್ಬಿನ ಬಾಳ್ಗಿ ಇರಲಿಲ್ಲ ಅಂದ್ರೆ ಕಬ್ಬಿನ ಬಾಳ್ಗಿ ತೊಗೊರಿ. ಭಾಳ ಹೆಲ್ಪ್ ಆಕೈತಿ ಇದು. ಹಿಂಗೆ ಏನಾದರೂ ಕರಿ ಐಟಮ್ಸ್ ಇತ್ತಂದ್ರೆ ಇದ್ರೊಳಗೆ ಕರಿಬೇಕು. ಈಗ ಅಲ್ಯೂಮಿನಿಯಮ್ ಸ್ಟೀಲ್ದೊಳಗೆ ನಾವೇನು ಕರಿತೀವಲ್ಲ ಜಲ್ದಿ ಎಣ್ಣೆ ಕಾಯ್ತೈತಿ ಮತ್ತು ಎಣ್ಣೆ ಜಾಸ್ತಿ ಸುಡ್ತೈತೆ ಅದ್ರೊಳಗೆ. ಕಬ್ಬಿನದೊಳಗಾದ್ರೆ ಸುಡಂಗಿಲ್ಲ. ಅಷ್ಟು ಮಸ್ತ್ ನೀಟಾಗಿ ಕರಿತಾವು. ಮತ್ತು ಸ್ಟೀಲು ಮತ್ತು ಅಲ್ಯೂಮಿನಿಯಮ್ ಅಷ್ಟೊಂದು ಚಲೋ ಅಲ್ಲ. ಎಣ್ಣೆ ಇದು ಏನಾದರೂ ಕರಿ ಐಟಮ್ಸ್ ಇದ್ರೆ ಕರಿಯಾಕ. ನಮ್ಮ ಮನೆಯವ್ರ ಚೋಳಿಕಾಯಿ ಪಲ್ಯ ಅಂದ್ರೆ ಭಾಳ ಇಷ್ಟ. ಚಪಾತಿ ಹಿಟ್ಟು ಐತಿ. ಚೋಳಿಕಾಯಿ ಪಲ್ಯ ಚಪಾತಿ ಹಿಟ್ಟು ಮಾಡ್ಕೋಬೇಕು ನೋಡ್ರಿ. ಬರ್ರಿ ಏನು ಮಾಡಾಕ್ತಾರೆ ನೋಡ್ನು. ಬೆಳಗ್ಗೆ ಅಂದ ಹೊರಗೆ ಬಂದಿಲ್ಲ. ನೀ ಏನು ಮಾಡಾಕ್ತೀವ ಮೇಡಮ್ ಅವ್ರ ಏನು ಮಾಡಾಕತ್ತೀರಿ? ಮುಂಜಾನೆಯಿಂದ ಹೊರಗೆ ಬಂದಿಲ್ಲ. ಟೈಮ್ 11 ಗಂಟೆ ಆಯ್ತು. ಬಿಸಿಲಾಗಿ ಏನಪ್ಪ ತೆಗೆದಿದು. ಚೆ ಹಾಂ, ನಿನಗೆ ಮಾಡಂದಿದ್ನಿ ಇದನ್ನೆಲ್ಲನ. ಹಾಂ, ಇಲ್ಲೇನೋ ಮಾಡಿಟ್ಟಿಲ್ಲ. ಏನಿದೆ
ಚಟ್ನಿ, ಬಿಸಿ ಚಪಾತಿ, ತುಪ್ಪ ತಿನ್ಬೇಕನ 11 ಗಂಟೆ ಆಗೈತಿ. ಬಿಸಿಲಾಗಿ ಈ ನಮನಿ ಚಪಾತಿ ಮಾಡಾಕತ್ತಾಳ ನೋಡ್ರಿ. ಕೆಟ್ಟ ಜಳ. ಹೊರಗೆ ಬರುವಾಳ ಏನು ಮಾಡಾಕತ್ತಾಳ ಅಂತ ನಾ ಅಂತಾನ. ಏನು ಮಾಡಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕರ್ಚಿಕಾಯಿ ಕಡಬಲ್ಲ. ಕೊಬ್ಬರಿವನ ಯಾವಾಗ ಮಾಡಿವನ ಮುಂಜಾನ್ಯಾಗ. ಅದಕ್ಕೆ ಒಳಗೈದಿ ಬಿಡನಿ. ಎಲ್ಲಿ ಇಲ್ಲಿ ಉಂಡಿ ಮಾಡಿಟ್ಟಾಳ ನೋಡ್ರಿ. ಮುಂಜಾನೆಗಿಂದ ಭಾರಿ ಮಾಡಿ ಬಿಡಿ ಒದ್ದಗದ ಮತ್ತಪ್ಪ ಮಾಡಿ ಬಿಸಿಲಾಗಿ ಎದಕ್ಕೆ ಬೇಕು ಬರ ನೀನು. ಹುಚ್ಚಿ ಬಿಸಿಲಾಗಿ ಈ ನಮ್ಮನೆ ಜಳ ಆಗತೈತಿ. ಏನದ ಗುದ್ದಾಡ್ಕೋತ ಕುಂತಿ. ಏನೋ ಒಂದಿಟ್ಟು ಏನಾರ ಮಾಡಿ ತಿಂದ್ಬಿಟ್ರೆ ಮುಗಿದತ್ತ. ಅಲ್ಲಿ ರೊಟ್ಟಿ ಅದಾವ, ಕಟಕ್ ರೊಟ್ಟಿ ಹೆಂಗು ಸುಳ್ಳ ತಂದನಲ್ಲ. ಅದು ಹಾಕ್ಯ 3 ದಿನ ಆತಳ ಅವ ಬಾಯಿ ಬಿಚ್ಚಿಡೋದು ಮಾಡಿ. ಎಲ್ಲಿ ಓದ್ಲಿಕ್ಕೆ ಇಪ್ಪು ಮನಗಣ ಬಡಿಸಿದೆ ಅವನು ತಲೆಗೆ ಹಾಕಿ ಎಲ್ಲ. ಈ ಊಟ ಯಾರ್ಯಾರು ಮಾಡ್ತೀರಿ? ನೀವಿಬ್ರು ಮಾಡ್ತೀರಿ? ನೀನು ಮಾಡ್ತಿ? ಮನ ಅಷ್ಟು ಮಂದಿ ಆಯ್ತು ಕೊಂದ್ರೆ ಮುರಿತೈತೆ ಅದ ನೋಡ್ರಿ. ಜೋಕಾಲಿ ಕುರ್ಚಿಯಾದಾಗ ಎಷ್ಟು ಮಂದಿ ಹೈತಾರ ಇವ್ರು. ಅದ್ಯಾಕೆ ಉಳಿತೈತಿ 3 ಮಂದಿ ಹೈತಿದ್ರಿ ಅಂದ್ರೆ. ತಳ್ಕೊಂಡ್ರು ಚುನು ತಳ್ಕೊಂಡ್ರಿ. ಇಲ್ಲಿ ನಾನು ಬರ್ತೀನಿ. ನಿಮ್ಗ ಮನುಗ ಇದಂತೂ ಕರ್ಕೊಂಡ್ ತಿಂತಿ. ಇದನ್ನ ಹಾಕ್ಲದ್ರೊಳಗ ಬೇಕಾರ ಹಾಕಾಗತ್ತಾಳ ಮತ್ತೆ. ಮನ ನೀಗ ಹಾಕೊಂಬರ್ಲಿ ತಿಂತಿ. ಇದನ್ನ ಕಲ್ಸ್ಕೊತಿ. ನಿಂಗೆ 2 ತೊಗೊಂಬರ್ತೇನೆ. ನೀವು ಅದನ್ನ ಕಲ್ಸ್ಕೊಂತೀನಿ. ಇಷ್ಟು ಕಲ್ಸ್ಕೊಂಡ ತಳ ಕೂತ್ಕೊಂಡು ತಿನ್ರಿ ಚಂದಂಗೆ. ತಳ್ಕೊಂಡ್ರ ಕಣ್ಣಿ ಕುಂಡ್ರ ತಳ. ಮತ್ತೇನ್ ಬೇಕು ಕೇಳ್ರಿ. ಸಿಮೆ ಐತಿವಾ? ಸಿಮೆ ಐತೆ? ಸಿಮೆ ಐತೆ? ಇಷ್ಟು ಕಲಿಸ್ಕೋದ ಪುಟಾಣಿ ಚಟ್ನಿ. ಇಷ್ಟು ತುಪ್ಪ ಹಾಕಿ ಇಷ್ಟು ಕೂಡ ಕಲಸಿ. ಉಪ್ಪಿನಕಾಯಿ ತಿಂದಿನ ತೊಗೊಂಬರ್ಲಿ. ಇನ್ನೊಂದ ಚಟ್ನಿ ತೊಗೊಂಬರ್ಲಿ. ನಟ ಉಪ್ಪಿನಕಾಯಿ ಬೇಡ. ನೀವು ಉಪ್ಪಿನಕಾಯಿ ಒಮ್ಮೆ ತಿಂದಿ. ಅಲ್ಲಿ ಹಾಕಿ ಉಪ್ಪಿನಕಾಯಿ ಹಾಕ್ಲಿ. ಅಲ್ಲಿ ತಿನ್ನಕತ್ತ ನೋಡೋದ. ಅಲ್ಲಿ ಮಾವಿನಕಾಯಿ ತೊಗೊಂಬರ್ಲಿ. ಬೇಡ ಹಾಂ ಮಾವಿನಕಾಯಿ ಅಲ್ಲಿ ಚಟ್ನಿ. ಅದನ್ನ ತುಪ್ಪ ಅನ್ನ ಇಷ್ಟು ಪೂರ್ತಿ ಕಲಸ್ಕೊಂಡ್ ತಿನ್ರಿ ಅಂದ್ರೆ ಶಿವತತಿ. ಶಿಮೆ ಐತೆ ಉಪ್ಪಿನಕಾಯಿ ನೋಡ್ರಿ. ಉಪ್ಪಿನಕಾಯಿನ ಅವ್ರೆಲ್ಲರೂ ಊಟ ಮಾಡಕತ್ರ ನಾನು ಹಂಗೆ ಉಪ್ಪಿನಕಾಯಿ ತಿನ್ನಾಕತ್ತೀನಿ. ನಾನು ಹಾಕಿದ್ದು ಮಾವಿನಕಾಯಿ ಉಪ್ಪಿನಕಾಯಿ. ಉಪ್ಪಿನಕಾಯಿ ನೋಡಿದ್ರೆ ಯಾರು ಬಾಯಾಗ್ತಾನೆ ನೀರು ಬರೋಂಗಿಲ್ಲ ಹೇಳ್ರಿ. ನಾನು ಮುಂಜಾನೆ ಊಟ 1 ಗಂಟೆಗೇನೋ ಊಟ ಮಾಡೀನಿ. 1:15 ಅಂತ ಅನ್ಸತ್ತ. ಈಗ ಟೈಮ್ ಪೋನೆ 3 ಆತ. ಪೋನೆ 3 ಆಗ್ಯದ ಟೈಮ್. ಹಾಗಾಗಿ ಅವ್ರಿಗೆ ಊಟಕ್ಕೆ ಹಾಕಿ ಕೊಡಾಕತ್ತಿದ್ನಲ್ಲ, ನನಗೂ ತಿನ್ಬೇಕು ಅನ್ಸಾಕತ್ತ. ಉಪ್ಪಿನಕಾಯಿ ತಿಂದೆ ನೋಡ್ರಿ. ಈ ವರ್ಷ ಹಾಕಿಟ್ನಿ ಅಂದ್ರೆ ಮುಂದಿನ ವರ್ಷ ಮಾವಿನಕಾಯಿ ಆಗಿ
ಮಾವಿನಕಾಯಿ ಉಪ್ಪಿನಕಾಯಿ ಹಾಕಕ್ಕೆ ಬರೋವರೆಗೂ ಆಗಿರ್ಬೇಕು. ಇವು ಹಂಗೆ ಮಾಡಿ ಇಟ್ಕೊಂಡಿರ್ತೇನೆ ನಾನು. ಜಾಸ್ತಿ ನಮ್ಮ ದೇವಿನ ತಿಂತಾಳೆ, ನಾನು ತಿಂತೇನೆ. ಬಟ್ ನನಗಿಂದ್ರೆ ಜಾಸ್ತಿ ನಮ್ಮ ದೇವಿ ತಿಂತಾಳೆ. ನಾ ಜಾಸ್ತಿ ತಿನ್ನೋದು ನನಗಿಂದ್ರೆ ಜಾಸ್ತಿ ಹಾಕಿ ನಮ್ಗಿಬ್ಬರಿಗೇನ ಅಷ್ಟು ಉಪ್ಪಿನಕಾಯಿ ಖಾಲಿ ಆಗ್ಬಿಡ್ತಾವೆ. ನಮ್ಮ ಮನೆಯವ್ರು ಭಾಳ ರೇರ್ ತಿನ್ನೋದು ಉಪ್ಪಿನಕಾಯಿ, ಭಾಳ ಕಡಿಮೆ ಅವ್ರು ತಿನ್ನೋದು ಉಪ್ಪಿನಕಾಯಿ, ಯಾವಾಗಾರ ಅಷ್ಟ. ಬಟ್ ನಮಗೆ ಉಪ್ಪಿನಕಾಯಿ ಇರ್ಬೇಕು, ನಿಂಬೆಕಾಯಿ ಇಲ್ಲ ಮಾವಿನಕಾಯಿ. ಸ್ವೀಟೆಲ್ಲ ಇಷ್ಟ ಆಗಂಗಿಲ್ಲ. ನೆಲ್ಲಿಕಾಯಿ ಸ್ವೀಟ್ ಹಾಕಿರ್ದೆ ಒಂದ್ಸಲ ಹಾಕಿದ್ದು ಹಂಗೆ ತೆಗೆದಿಟ್ಟೆ ಅವ್ನು ಫ್ರಿಜ್ನಾಗ. ಅವನೊಂದು ತಿಂದಿಲ್ಲ, ಹಂಗದ ಸ್ವೀಟ್ ಉಪ್ಪಿನಕಾಯಿ ಸೂಪರ್. ಎಲ್ಲಿಗಾರ ಹೋಗಾರದಾರ ಅವ್ರ ಊಟ ಮಾಡ್ರು ಬಡ ಬಡ ಅಂತ. ಬಸ್ ಹೋಗ್ತೈತಿ. ಅವಂಗ ಚಾರ್ಲಿ ಕೂಡ ಮಾತಾಡೋ ಆಸೆ ಅವಂಗ. ಅದು ಚಾರ್ಲಿ ನೋಡಿದ್ರೆ ಮಾತಾಡಂಗಿಲ್ಲ. ಮಾತಾಡ್ಸ ಅದನ್ನ ಮುಟ್ಟೋದು, ಅದ್ರ ಕೂಡ ಆಟ ಆಡ್ಬೇಕಂತ ತಾವಂತಾನ. ಅದು ಮಂದಿ ಬಾಕಾಗಿಲ್ಲದ ಅದ. ಚಾರ್ಲಿ ಸಾಕು ಬಿಡಪ್ಪ, ಕಡ್ದಿತ್ತು ಮನು, ಕಡ್ದಿತ್ತು ಸಾಕು, ಕಡಿತದ. ಪಪ್ಪಿ ಐತಿಲ್ಲ ಹಾಯ್ ಆ ಕಡೆ ಜಾಡಿಸ್ಬೇಡ, ಕೆಳಗೆ ತುಂಬ. 3 ಮಂದಿ ಅದ್ರೊಳಗ ಕುಂತೇವಂತಾರ. ಅದ್ರೊಳಗೆ ಕುಂದ್ರಕ್ಕೆ ಎಷ್ಟು ಜಗಳ ನೋಡಿ. ನೀ ದಂಡೆ ಕುಂದ್ರ ಅಮ್ಮು, ನಡಕ್ ಫಸ್ಟ್ ನಡಕ್ ಕುಂದ್ರಿ. ಯಾರ ಮನು? ಅಯ್ಯೋ ಶಾನೆ ಮನು. ಹಾ ಮನು ನೀನು ಸರಿ. ಹಾ ನೀವು ಕೆಳಗೆ ಕುಂತ ಬಿಡ್ರಿ. ಮನು ಅಕ್ಕನ ನಡಕ್ ಕುಂದ್ರಸ್ರಿ, ಆಕಿನ ನಡಕ್ ಕುಂದ್ರಸ್ರಿ. ಯಾಕೆ ದಪ್ಪದ ಆಕೆ ದೊಡ್ಡಾಕಿದಾಳಲ್ಲ, ನೀವು ಹಚ್ಕ ಕುಂದ್ರಿ ಅಂದ್ರೆ ಗಾಂವ್ ಆಕೈತಿ. ಇಲ್ಲ ಕುಂದರ್ಸ್ಲ್ವಾ? ಮೊನ್ನೆ ಆಚೆ ಸೈಡ್ ಕುಂದ್ರಲ್ಲ. ಚಿನ್ನಿ ಫೋನ್ ಇದ್ದಾಳೆ, ನಮ್ಮ ತಂಗಿ ಕುಂತಿದ್ದಾಳೆ ಸುಮ್ಮನೆ. ದಡವ ಸ್ಮೈಲ್ ಮಾಡ್ತಿದ್ದಾಳೆ, ದಡವ ಫೋನ್ ಮಾಡ್ತಿದ್ದಾರೆ. ಜಯಕಾಕ ಪಾತ್ರೆ ತೊಳಿತಿದ್ದಾರೆ. ಪಾತ್ರೆ ತೊಳಿತಿಲ್ಲ, ಬಟ್ಟೆ ತೊಳಿತಿದ್ದಾಳೆ.